ಎಲ್ರಿಗೂ ಮತ್ತೊಮ್ಮೆ ನನ್ನ ರ್ಯಾಶ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಸ್ನೇಹಿತರೆ, ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ನೋಡ್ತಿರ್ಬೋದು, ಟೈಟ್ಲು ತಮ್ಮನೇಲಿ ನೋಡ್ತಿದ್ರೆ ನಿಮಗೆ ಹಾಗೆ ಗೊತ್ತೇ ಇರುತ್ತೆ. RS ಕಾರ್ಸ್, ಯೆಲ್ಲೋ ಬೋರ್ಡ್ ಕಾರ್ಸ್ ನೀವು ಈಗಾಗಲೇ ನೋಡ್ತಿರ್ತೀರ. ಸೊ ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ. ಸೊ ಈ ಎಲ್ಲ ಡೀಟೇಲ್ಸು ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮನು ಅಲ್ಲ, ಈ ಸಲ ಮಂಜು ಅವರು ಇದ್ದಾರೆ. ಸಾರಿ, ಲಾಸ್ಟ್ ಟೈಮು ಮನು ಅಂತ ಹೇಳಿದ್ವಿ, ಸಾರಿ ಫಾರ್ ದ್ಯಾಟ್. ಮಂಜು ಅವರು ಇದ್ದಾರೆ. ಮಂಜು ಅವರು ಈ ಎಲ್ಲ ಇನ್ಫಾರ್ಮೇಷನ್ನ ನಮಗೆ ತಿಳಿಸ್ಕೊಡ್ತಾರೆ. ಸೊ ಇವತ್ತಿನ ಬಜೆಟ್ ಸರ್ 70,000ದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. 70,000ದಿಂದ 13 ಲಕ್ಷದವರೆಗೂ ಇದೆ. 13 ಲಕ್ಷದವರೆಗೂ ಇದೆ. ಪ್ಲಸ್ ಮೇನ್ ರೋಡಲ್ಲಿ RR ನಗರ ಗೋಪಾಲನ್ ಮಾಲ್ ಹತ್ರ ಮೆಟ್ರೋ ಪಿಲ್ಲರ್ ನಂಬರ್ 480 ನಂದ ಗೋಕುಲ ಹೋಟೆಲ್ ಬ್ಯಾಕ್ ಸೈಡ್ ಇದೆ. ರಾಜರಾಜೇಶ್ವರಿ ನಗರ ಆರ್ಚ್ ಇದೆಯಲ್ಲ, ಅದ್ರ ಎಕ್ಸಾಕ್ಟ್ ಆಪೋಸಿಟೇ ಈ ಶೋರೂಮ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಹಾಗಾದ್ರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಸರ್, ವೆಲ್ಕಮ್ ಟು ರ್ಯಾಶ್ ಸ್ಟುಡಿಯೋ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಟಾಟಾ ಇಂಡಿಕಾಯಿಂದ ಈ ವಿಡಿಯೋನ ಶುರು ಮಾಡೋಣ. 2015 ಮಾಡಲು 2015 ಸೆಕೆಂಡ್ ಓನರ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಓಕೆ, ಯಾವುದೇ ಗಾಡಿ ತೊಗೊಂಡ್ರು ಡಾಕ್ಯುಮೆಂಟ್ ಲ್ಯಾಪ್ಸ್ ಇದ್ರೆ ಅದು ರನ್ನಿಂಗ್ ಮಾಡ್ಕೊಡ್ತೀನಿ. CC ಕಂಡೀಷನ್. RTO ಚಾರ್ಜಸ್ ಯಾವುದು ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಏನು ಮಾಡ್ತೀವಿ ಅದೇ ಚಾರ್ಜ್ ಇರುತ್ತೆ. ಸೆಕೆಂಡ್ ಓನರ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. 15 ಮಾಡಲು. ಈ ರೇಟ್ ಬಂದು 70,000 ಇದೆ. ಇದೆಲ್ಲ ಫಿಕ್ಸೆಡ್ ಪ್ರೈಸ್ ಇರುತ್ತೆ. 70,000 ಫಿಕ್ಸೆಡ್ ಪ್ರೈಸ್, ಬಾರ್ಗೇನ್ ಇರಲ್ಲ. ಸರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ? 70,000 ರೂಪಾಯಿಗೆ ಇನ್ನೊಂದು 10,000 ರೂಪಾಯಿ ಕಡಿಮೆ ಮಾಡ್ಕೊಡ್ತೀರಾ? ಇಲ್ಲ, ಅದು ಫಿಕ್ಸೆಡ್ ಪ್ರೈಸ್ ಇರುತ್ತೆ. 70,000 ಸರ್. ಬಜಾರಲ್ಲೆಲ್ಲ 1,90,000 ಈ ಥರ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಬಾರ್ಗೇನ್ ಬೇಡ, ಫಿಕ್ಸೆಡ್ ಪ್ರೈಸ್ ಹೇಳೋಣ 70,000. ಸೊ ಬೇರೆ ಗಾಡಿಗಳು ಮಾಡ್ಕೊಡ್ತೀರಾ ಕೇಳಿದ್ರೆ? ಖಂಡಿತ ಮಾಡ್ಕೊಡ್ತೀನಿ. ಇವಾಗ ನೋಡಿದ್ರಲ್ಲ, ಸೇಮ್ 15 ಮಾಡಲ. ಇದನ್ನು ಸೆಕೆಂಡ್ ಓನರ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. 70,000 ಮಾಡ್ಕೊಡ್ತೀನಿ. ಇದು ಸೇಮ್ ರೇಟ್. ಸೇಮಾ? ಹೌದೌದು ಸರ್. ಎರಡು ಒಂದೇ ಮಾಡಲ್? ಎರಡು ಒಂದೇ ಮಾಡಲ್. ಹಾಗೆ ನಮ್ಮ ಮುಂದೆ ಹ್ಯುಂಡೈ ಎಕ್ಸೆಂಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಇದು ಹ್ಯುಂಡೈ ಎಕ್ಸೆಂಟ್ 2020 ಮಾಡಲ್, ಸೆಕೆಂಡ್ ಓನರ್ ಇದೆ. CNG ವಿತ್ ಪೆಟ್ರೋಲ್ ಇದೆ ಇದು. ಓಕೆ. ಮೈಲೇಜ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸಿಟಿ ಲಿಮಿಟ್ ಅಲ್ಲೇ ಅಪ್ ಟು 25-26 ವರೆಗೂ ಬರುತ್ತೆ. ಹೈವೇಲೆಲ್ಲ 35 ಬರುತ್ತೆ. ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. ಗಾಡಿ ನೋಡ್ಬೋದು, ಸಿಮಿಲರ್ ನಿಮಗೆ ಶೋರೂಮ್ ಥರನೇ ಇದೆ. ಶೋರೂಮ್ ಕಂಡೀಷನಲ್ಲೇ ಇದೆ ಗಾಡಿ ಬಂದು. ಎಕ್ಸ್ಟ್ರಾ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. 4 ಪವರ್ ವಿಂಡೋ ಬರುತ್ತೆ. ABS ಬರುತ್ತೆ ಇದರಲ್ಲಿ. ಗಾಡಿ ಬಂದು ಗುಡ್ ಕಂಡೀಷನಲ್ಲಿದೆ. ರೇಟ್ ಬಂದು 540 ಇದೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಜನರಲ್ ಸರ್ವಿಸ್ ಎಲ್ಲ ಹೆಂಗೆ ಸರ್ ಇದು? ತುಂಬಾ ಚೀಪ್ ಇದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ, ನಿಮಗೆ ಅಂತ ಕಾಸ್ಟ್ಲಿ ಏನು ಬರಲ್ಲ. ಡೀಸೆಲ್ ಗಾಡಿ, ಡೀಸೆಲ್ ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಪ್ರೈಸ್ 540 ಇದೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಮ್ಮ ಪ್ರೈಸ್ ಫೈನಲ್ 520 ಮಾಡ್ಕೊಡ್ತೀನಿ ಸರ್. ಇದು ರೌಂಡ್ ಆಫ್ ಮಾಡ್ತಾರೆ ಸರ್? ಬನ್ನಿ ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಸೂಪರ್ ಸರ್, ಸೂಪರ್. ಹಾಗೆ ನಮ್ಮ ಮುಂದೆ ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಶಿಫ್ಟ್ ಡಿಸೈರು, ಬರೀ ಪೆಟ್ರೋಲ್ ವೇರಿಯಂಟ್. ಇದು VXI ಇದೆ ಗಾಡಿ. ನಿಮಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. ಸಿಂಗಲ್ ಓನರ್ ಗಾಡಿ ಇದು. ರೇಟ್ ಬಂದು 7.5 ಲಕ್ಷ ಇದೆ ಸರ್. ಇದು 7.5 ಲಕ್ಷ ಇದೆ. 7.5 ಲಕ್ಷ ಇದೆ. ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟು ಸರ್? ಒಂದು 50,000 ಕಡಿಮೆ ಮಾಡ್ಕೊಡ್ತೀರಾ? ಇಲ್ಲ, ಒಂದು 10-20 ಮಾಡ್ಕೊಡೋಣ. ಮಾಡ್ಕೊಡಿ, ಒಂದು 10-20 ಮಾಡ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲ, ಒಂದು 50,000 ಮಾಡ್ಕೊಡಿ. 7 ಲಕ್ಷಕ್ಕೆ ಆಗಲ್ಲ, ಒಂದು 7-20 ಮಾಡ್ಕೊಡ್ತೀನಿ. ಬನ್ನಿ ಕೂತ್ಕೊಂಡು ಮಾತಾಡಿದ್ರೆ ಆನ್ ಟೇಬಲ್ ಡಿಸ್ಕಷನ್ ಇರುತ್ತೆ. ಮಾಡೋಣ. ಈ ಥರ ಯೆಲ್ಲೋ ಬೋರ್ಡ್ ಕಾರ್ ಶೋರೂಮಲ್ಲಿ ಒಂದು ಬೆಂಜ್ ಕಾರ್ ಕೂಡ ಇದೆ. ಸೊ ಅದು ಯಾವುದಪ್ಪ, ಏನು ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ ಸರ್. ಸರ್, ಇದು 2002 ಮಾಡಲು, ಸೆಕೆಂಡ್ ಓನರ್ ಇದೆ. ಬೆಂಜು ಸಿ ಕ್ಲಾಸ್. ಇದು ಸಿ ಕ್ಲಾಸ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಪ್ರೆಸೆಂಟ್ ಲ್ಯಾಬ್ಸ್ ಇದೆ, ಅದೆಲ್ಲ ರನ್ ಮಾಡ್ಕೊಡ್ತೇನೆ. ಪ್ರೈಸ್ ಬಂದು 2.5 ಲಕ್ಷ ಇದೆ. ಇದು 2.20 ಮಾಡ್ಕೊಡ್ತಾರೆ ಸರ್? ಏನು ಸರ್ ಆಗುತ್ತಾ? ಬನ್ನಿ ಸರ್, ಮಾಡ್ಕೊಡೋಣ. ಸೂಪರ್. ಬರೀ 2,20,000 ರೂಪಾಯಿಗೆ ಬೆಂಜ್ ಕಾರ್ ಸಿಗುತ್ತೆ ಸ್ನೇಹಿತರೆ. ಇವತ್ತಿಗೂ ತುಂಬಾ ಜಿನಿಯನ್ ಆಗಿದೆ. ಗುಡ್ ಕಂಡೀಷನ್ ಇದೆ ಗಾಡಿ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಟಾಟಾ ಇಂಡಿಕಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್, ಇದು 2016 2016 ಮಾಡಲು, ಸಿಂಗಲ್ ಓನರ್ ಇದೆ ಗಾಡಿ ಬಂದು. ಗಾಡಿ ಬಂದು ನಿಮಗೆ 1,12,000 ಮಾತ್ರ ರನ್ ಆಗಿದೆ. ಜಿನಿಯನ್ ಇದೆ ರೀಡಿಂಗ್ ಎಲ್ಲ. ಕಂಪನಿ ಮೇಂಟೆನೆನ್ಸ್, ಕಂಪ್ನಿ ಸರ್ವಿಸಲ್ಲೇ ಇದೆ ಗಾಡಿ ಇವತ್ತುವರೆಗೂ. ಸರ್, ಪ್ರೈಸ್ ಬಂದು 1.30 ಇದೆ ಸರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೇನೆ. FC ಇನ್ಶೂರೆನ್ಸು, ಟ್ಯಾಕ್ಸು ವಿತ್ CC ಕಂಡೀಷನ್ನು. ಆಗಲೇ ಹೇಳ್ದಂಗೆ ನಾನು ಯಾವುದು RTO ಚಾರ್ಜಸ್ ಎಕ್ಸ್ಟ್ರಾ ಮಾಡಲ್ಲ. ಏನಾದ್ರು ಮೈನರ್ ವರ್ಕ್ ಇತ್ತು ಅಂದರೆ ನನಗೆ ಹೇಳಿ, ನಾನೇ ಮಾಡಿಸ್ಕೊಡ್ತೀನಿ. ಮೈನರ್ ವರ್ಕ್ ಇರ್ಬೋದು, ಇಲ್ಲ ಆಯಿಲ್ ಸರ್ವಿಸ್ ಬೇಕು ಅಂದರೆ ಆಯಿಲ್ ಸರ್ವಿಸು ನಾನೇ ಮಾಡಿಸ್ಕೊಡ್ತೀನಿ. ರೇಟ್ ಬಂದು 1.30 ಇದೆ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. ರೌಂಡ್ ಆಫ್ ಮಾಡ್ತೀರಾ? 1 ಲಕ್ಷ ಅಲ್ಲ, ಫೈನಲ್ ಒಂದು 120 ಮಾಡಿಕೊಡ್ತೀನಿ. 110? 110 ಇಲ್ಲ, 120 ಫೈನಲ್ ಮಾಡಿಕೊಡ್ತೀನಿ. ಮಹೇಂದ್ರ ಮರಾಜೋ 2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇದು 1,80,000 ನೋಡಿದೆ. ಗಾಡಿ ಬಂದಾಗಿಂದ ಟಿಲ್ ಡೇಟ್ವರೆಗೂ ಶೋರೂಮಲ್ಲೇ ಸರ್ವಿಸ್ ಇದೆ. ಪ್ರೆಸೆಂಟ್ ಬಂದು ನಿಮಗೆ ಫ್ರಂಟಲ್ಲಿ 2 ಹೊಸ ಟೈರ್ ಇದೆ. ಬ್ಯಾಕಲ್ಲಿ ಒಂದು 60% ಇದೆ ಟೈರು. ಬಾಡಿ ಲೈನ್ ನೋಡ್ಬೋದು. ನಿಮಗೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನಲ್ಲೇ ಇದೆ ಗಾಡಿ. ಇಂಟೀರಿಯರ್ ಲೆದರ್ ಸೀಟ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಇದು ಟಾಪ್ ಎಂಡ್ ಇಲ್ಲ ಮಿಡ್ ಎಂಡ್? ಇದು ಮಿಡ್ ಬರುತ್ತೆ. M2 ಬರುತ್ತೆ. ಮಿಡ್ ಎಂಡ್ ಬರುತ್ತೆ. ಓಕೆ. ಸೊ ಡೀಸೆಲ್ ವೇರಿಯಂಟ್ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ. ಮಿರರ್ ಇಂಡಿಕೇಟರ್ ಬರುತ್ತೆ. ಓಕೆ.
ಇದೆ ಫೀಚರ್ಸ್ ಎಲ್ಲ ಇದೆ, ABS ಎಲ್ಲ ಬರುತ್ತೆ, ಎಲ್ಲ ಇದೆ ಎಲ್ಲ ಇದೆ. ಹೌದು. ಇದು ಹೆಚ್ಚು ಕಡಿಮೆ ಮಾರ್ಕೆಟಲ್ಲಿ ಸರಾಸರಿ 14,50,000 ರೂಪಾಯಿ ಇತ್ತು ಅನ್ಸುತ್ತೆ. ಶೋರೂಮ್ ರೇಟ್ ಬಂದು 14.5 ಇದೆ. 14.5 ಇದೆ. ಹೌದು. ಸೊ ನಿಮ್ಮ ಪ್ರೈಸ್ ಸರ್ ಈ ಗಾಡಿಗೆ? ಸರ್ ಈಗ ಚೀಪ್ ಅಂಡ್ ಬೆಸ್ಟ್ ರೇಟಲ್ಲಿ ಕೊಡ್ತೀನಿ ಸರ್ ಈ ಗಾಡಿ. ತಗೊಳ್ಳೋರು ಯಾರನ್ನ ವೈಟ್ ಬೋರ್ಡ್ ಮಾಡೋ ಅಂಥವ್ರು ಇರ್ಬೋದು, ಕಂಪ್ನಿಲಿ ಓಡಿಸೋ ಅಂಥವ್ರು ಇರ್ಬೋದು, ಡಿಸೈರ್ ರೇಟಿಗಿನ್ನ ಕಡಿಮೆ. ಡಿಸೈರು 19 ರೇಟ್ಗಿನ್ನ ಇದು ಕಡಿಮೆ ಕೊಡ್ತೀನಿ ಸರ್. ಫೈನಲ್ ಬರೀ 5 ಲಕ್ಷ ಕೊಡ್ತೀನಿ ಸರ್. ಓ 5 ಲಕ್ಷ? 5 ಲಕ್ಷ. 7 ಸೀಟರ್ಸ್? 7+1 ಸೀಟರ್ ಸರ್ ಕರೆಕ್ಟಾಗಿ ಹೇಳ್ತಿದ್ರಾ? 100% ಸರ್. 5 ಲಕ್ಷ? 5 ಲಕ್ಷ ಗಾಡಿ. 7 ಸೀಟರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಮಹೀಂದ್ರ ಗಾಡಿ 7 ಸೀಟರ್ ಹೊಸ ಲೇಟೆಸ್ಟ್ ಮಾಡಲ್ ಇದು? ಹೌದು, ಲೇಟೆಸ್ಟ್ ಮಹೇಂದ್ರ ಮರಾಜೋ. ಓ ಸೂಪರ್ ಸರ್. 5 ಲಕ್ಷದಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀರಾ? ಲೋನ್ ಆಪ್ಷನ್ ಸರ್. ಬರೀ 10,000 ತಾಮಂದ್ರೆ ಸಾಕು, ಈ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ. 10,000 ರೂಪಾಯಿ ಸಾಕು? 10,000 ಸಾಕು. ಜಸ್ಟ್ ಅದು ಕನ್ಫರ್ಮೇಷನ್ಗೆ ಅಷ್ಟೇ ಸರ್. ಇದು ಬೆಂಗಳೂರಲ್ಲಿ ಇರೋರಿಗೆ ಇಲ್ಲ ಬೇರೆ? ಆಲ್ ಓವರ್ ನಮ್ಮ ಕರ್ನಾಟಕ ಎಲ್ಲಿದ್ರು ಪರವಾಗಿಲ್ಲ. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಎಲ್ಲರೂ ಇರಲಿ, ಬರೀ 10,000 ರೂಪಾಯಿ ತಗೊಂಬನ್ನಿ, ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. Hyundai Accent 2018 ಮಾಡಲ್ಲು, ಸೆಕೆಂಡ್ ಓನರ್ ಆಗಿದೆ. ಸಾರಿ, ಮಿಡ್ ವೇರಿಯಂಟು ಟೈಪ್ 2 ವೇರಿಯಂಟ್ ಬರುತ್ತೆ ಇದರಲ್ಲಿ. ಟೈಪ್ 2 ವೇರಿಯಂಟ್ ಅಂದರೆ ನಿಮಗೆ ಹಿಂದೆಗಡೆ ಫ್ರಂಟ್ ಶೇಪು, ಬ್ಯಾಕ್ ಶೇಪು, ಪ್ಲಸ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, 4 ಪವರ್ ವಿಂಡೋ ಇದೆ. ಗಾಡಿ ಮೈಲೇಜ್ ಬಂದು ಅಪ್ ಟು 25ವರೆಗೂ ಬರುತ್ತೆ ನಿಮಗೆ ಮೈಲೇಜು. ಹೈವೇಲಿ ಸಿಟಿ ಲಿಮಿಟಲ್ಲಿ ಒಂದು 20ವರೆಗೂ ಬರುತ್ತೆ. ಗಾಡಿ ಕಂಡೀಷನ್ ನೋಡ್ಬೋದು ನೀವು, ತುಂಬ ಜಿನಿಯನ್ ಆಗಿದೆ. ಇಂಟೀರಿಯರ್ ಲೆದರ್ ಸೀಟ್ ಇದೆ. ಟೈರ್ ಆಲ್ಮೋಸ್ಟ್ ಒಂದು 60% ಇದೆ ಟೈರು. ಗಾಡಿ ಕಂಡೀಷನು ತುಂಬ ಜಿನಿಯನ್ ಆಗಿದೆ. ಒರಿಜಿನಲ್ ರೀಡಿಂಗು ಬರೀ 59,000 ಓಡಿದೆ ಗಾಡಿ. K04 ರಿಜಿಸ್ಟ್ರೇಷನ್. K04 7055 ಟೈಪ್ 2 ವೇರಿಯಂಟ್ ಇದೆ. ಓಕೆ. ಏನು ಸರ್ ಪ್ರೈಸು? ಸರ್ ಇದು 4.5 ಕೊಟ್ಟು ಮಾಡ್ತಾ ಇದ್ದೀನಿ. ಫೈನಲ್ ಸರ್ ಈ ಗಾಡಿ ಒಂದು 4.10 ಮಾಡ್ಕೊಡ್ತೀನಿ. 4.10 3.90 ಮಾಡ್ಕೊಡ್ತಾರೆ ಸ್ನೇಹಿತರೆ. ನಮ್ಮ ಹೆಸರು ಹೇಳಿ. 4.10 ಮಾಡ್ಕೊಡ್ತೀನಿ. ಇದರಲ್ಲೇ ಬೇಸಿಕ್ ವೇರಿಯಂಟ್ ಇದೆ, ಅದು ನಿಮಗೆ ತುಂಬ ಕಡಿಮೆ 370 380 ಎಲ್ಲ ಕೊಡ್ತೀನಿ. ಬಟ್ ಇದು ಟೈಪ್ 2 ವೇರಿಯಂಟ್ ಇರೋದ್ರಿಂದ ನಿಮಗೆ ಫೀಚರ್ಸ್ ಜಾಸ್ತಿ ಬರುತ್ತೆ, ಪ್ಲಸ್ ಶೇಪು ಚೇಂಜ್. ಇದು ನಿಮಗೆ ಟೈಪ್ 2 ವೇರಿಯಂಟ್ ಬರುತ್ತೆ. ಇದು ಒಂದು 20,000 ರೂಪಾಯಿ ಕಡಿಮೆ ಮಾಡ್ಕೊಡಿ ಸರ್ ಇಲ್ಲಿ. ಖಂಡಿತ 410 ಮಾಡ್ಕೊಡ್ತೀನಿ. ಇದು ನೆಕ್ಸ್ಟ್ ಸರ್ ತುಂಬ ಡಿಮ್ಯಾಂಡ್ ಇರೋ ಅಂಥದ್ದು CNG ಗಾಡಿ ಬೇಕು ಅಂತಾರೆ ಡಿಸೈರಲ್ಲಿ. ಇದು 2015 ಮಾಡಲ್, ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಿಸಿದ್ದಾರೆ ಕಸ್ಟಮರ್ ಬಂದು. 2015 ಫುಲ್ಲಿ ಟಾಪ್ ಎಂಡ್ ವರ್ಷನ್. ಇದು ZXi ಇದೆ, ಕೀ ಸ್ಟಡಿ ಬರುತ್ತೆ. ಇದು ಪೆಟ್ರೋಲ್ ಅಲ್ವಾ? ZXi ಅಂದ್ರೆ ವಿತ್ CNG ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಿಸಿದ್ದಾರೆ. ಅದೇ ನಾನು ಅನ್ಕೊಂಡೆ ಈ ಮಾಡಲಲ್ಲಿ ಆಪ್ಷನ್ ಇರಲಿಲ್ಲ. ಆಪ್ಷನ್ ಇಲ್ಲ, CNG ಆಪ್ಷನ್. ಪೆಟ್ರೋಲ್ ಗಾಡಿ ತೊಗೊಂಡಿದ್ರು ಕಮರ್ಷಿಯಲ್ ಓನ್ ಯೂಸ್ ಮಾಡಲಿಕ್ಕೆ. ಬಟ್ ಆ ಕಮರ್ಷಿಯಲ್ ಎಲ್ಲೋ ಬೋರ್ಡ್ ಇದ್ದಿದ್ದರಿಂದ CNG ಫಿಟ್ ಮಾಡಿಸಿದ್ದಾರೆ. ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಶೋರೂಮಲ್ಲೇ ಫಿಟ್ ಮಾಡಿಸಿ RC ಇನ್ಶೂರೆನ್ಸಲ್ಲೆಲ್ಲ CNG ಅಪ್ಡೇಟ್ ಮಾಡಿಸಿದ್ದಾರೆ. ನಿಮಗೆ RC ಇನ್ಶೂರೆನ್ಸ್ ನೋಡಿದಾಗ CNG ಅಪ್ರೂವ್ಡ್ ಇದೆ, RTOಯಿಂದನೇ ಅಪ್ರೂವ್ಡ್ ಬಂದಿದೆ. ಗಾಡಿ ನೀವು ಸರ್ 2019 ಮಾಡಲಿಗಿನ್ನ ತುಂಬ ಚೆನ್ನಾಗಿದೆ. ಕಡಿಮೆನೇ ಓಡಿರೋದು ಗಾಡಿ ಬಂದಿದ್ದು, 1.14 ಓಡಿದೆ ಗಾಡಿ. ಇಂಟೀರಿಯರ್ ಲೆದರ್ ಸೀಟು, ಕಂಪ್ನಿ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ಮತ್ತೆ ಮ್ಯಾಗ್ ವೀಲ್ಸ್, ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ ಇದರಲ್ಲಿ. ಫುಲ್ಲಿ ಟಾಪ್ ಅಂಡ್ ವರ್ಷನ್ ಸರ್. ಇದು ಪ್ರೈಸ್ ಸರ್ ಇದು 4.30 ಇದೆ ಸರ್ ರೇಟು. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಿಮ್ಮ ಮಾತಿಗೋಸ್ಕರ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸೂಪರ್. ನೋಡ್ತಾ ಇರೋದು ಎರ್ಟಿಗಾ, ಮಾರುತಿ ಸುಜುಕಿ ಎರ್ಟಿಗಾ ಮಿಡ್ ವೇರಿಯಂಟ್ VXi ಇದೆ. ಇದು CNG ವಿತ್ ಪೆಟ್ರೋಲು ಮಿಡ್ ವೇರಿಯಂಟ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಟೋಟಲ್ ಲ್ಯಾಬ್ಸ್ ಇರಬೇಕು. ಇದು ಇನ್ಶೂರೆನ್ಸು, FC ಟ್ಯಾಕ್ಸು ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ಬೇಕು ಅಂದರೆ ಲೋನ್ ಆಪ್ಷನ್ ಆಗುತ್ತೆ. ಬೆಂಗಳೂರೇ ಲೋಕಲ್ ಅವರಾದರೆ ಅಪ್ ಟು 9 lakhsವರೆಗೂ ಲೋನ್ ಆಗುತ್ತೆ. ನಮ್ಮ ಕರ್ನಾಟಕದವರಾದರೆ 850 8 850ವರೆಗೂ ಲೋನ್ ಆಗುತ್ತೆ. ಗಾಡಿ ಬಂದು ನಿಮಗೆ 77,000 ನೋಡಿದೆ. ಇದು ಅಷ್ಟೇ, ಅಪ್ ಟು ಶೋರೂಮ್ ಸರ್ವಿಸೇ ಇದೆ. ಲಾಸ್ಟ್ ಸರ್ವಿಸ್ ಬಂದು 70,000ಗೆ ಆಗಿದೆ ಸರ್ವಿಸ್. ಹೌದಾ? ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಕ್ಕುತ್ತೆ ನಿಮ್ಗೆ, ಅವೈಲಬಲ್ ಇದೆ ಇದು ಈ ಗಾಡಿದು. ಸರ್ ರೇಟ್ ಬಂದು ಇದು 10.5 ಲಕ್ಷ ಇದೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಏನು ಸರ್ ಇಷ್ಟು ಸ್ಪೇಷಿಯಸ್ ಆಗಿದೆ, ಸಗಲಾಗಿದೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ನಿಮಗೆ ಮೈಲೇಜ್ ಸರ್ ಇದು 7 ಸೀಟ್ರಲ್ಲಿ 20+ ಬರುತ್ತೆ ಮೈಲೇಜ್. 2 ವೀಲರ್ ಮೈಲೇಜ್ ಬಂದಂಗೆ ಬರ್ತವೆ ಸರ್ CNGಲಿ. ಅದಕ್ಕೆ ತುಂಬಾ ಜನ ಲೈಕ್ ಮಾಡ್ತಾ ಇರ್ತಾರೆ CNG ಬೇಕು ಅಂತ ಹೇಳಿ. ಅಂಥವ್ರಿಗೆ 7+1 ಅಲ್ಲಿ ಬೇಕು, ಮಾಡಲ್ ವೆಹಿಕಲ್ ಬೇಕು ಅಂದರೆ 22 ಮಾಡಲ್ ಇದೆ, ಗ್ರೇ ಕಲರಲ್ಲಿದೆ. ಬೇಕಾದವರು ಬೇಗ ಬಂದು ತಗೋಬೋದು. ಗಾಡಿಯಲ್ಲಿ ಏನು ನೋಡೋ ಥರನೇ ಇಲ್ಲ. ಇಂಜಿನ್ ವೈಸ್ ಇರ್ಬೋದು, ಟೈರ್ ಕಂಡೀಷನ್ ಇರ್ಬೋದು, ಬಾಡಿ ಲೈನು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಸಣ್ಣವರು ಕಸ್ಟಮರ್ ನೋಡಿ ಶೋರೂಮಿಂದ ಬಂದ ಟೇಪ್ ಸಮೇತ ತೆಗ್ದಿಲ್ಲ, ಇನ್ನು ಹಾಗೆ ಬಿಟ್ಟಿದ್ದಾರೆ. ಜಿನಿಯನ್ ಕಂಡೀಷನ್ ಅಲ್ಲಿ ಇದೆ. ಸರಿ ಸರ್, ಪ್ರೈಸು ಸರ್ ಪ್ರೈಸು 10.5 ಲಕ್ಷ ಇದೆ, ಸ್ವಲ್ಪ ನೆಗೋಷಿಯಬಲ್ ಇದೆ. ಫೈನಲ್ ಒಂದು 10:30 ಮಾಡ್ಕೊಡ್ತೀನಿ ಸರ್ ಇದು ಗಾಡಿ. 10:30 9:00ವರೆಗೆ ಏನಾಗುತ್ತಾ? ಎಷ್ಟಿದೆ ಸರ್? 9:00ವರೆ. ಖಂಡಿತ 10ಕ್ಕೂ ಬರಲ್ಲ, 10:30ಗೆ ಆಗುತ್ತೆ ಫೈನಲ್. ಹೆಚ್ಚು ಕಡಿಮೆ ಮಾಡಿಕೊಡಿ, ದೊಡ್ಡ ಗಾಡಿ ಅಲ್ವಾ? ಹೌದು.
ನೀವು ಆ ಗಾಡಿಗೆ 20,000 ಬಿಟ್ರಿ, ಇದು ಇದರಲ್ಲಿ 20,000 10 ಲಕ್ಷ. ಆಯ್ತು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್, ಖಂಡಿತ ಹೆಚ್ಚು ಕಡಿಮೆ ಮಾಡ್ತೀರಾ? ಓಕೆ. ನೆಕ್ಸ್ಟ್ ಸೊ ಹಾಗೆ ನಮ್ಮ ಮುಂದೆ ಸ್ವಿಫ್ಟ್ ಡಿಸೈರ್ ಇದೆ ಸ್ನೇಹಿತರೆ, ಓಲ್ಡ್ ಮಾಡೆಲ್ ಅಂತ ಹೇಳ್ಬೋದು. ಟೂರು ಸರ್, ಇದು ಟೂರು, ಹೌದು, 17 ಮಾಡಲು, 2017 ಮಾಡಲು, ಲಕ್ಷ್ಮಿ ಗಾಡಿ. ದುಡಿಯೋರ್ಗೆ ಒಳ್ಳೆ ಗಾಡಿ ಇದು. 2017, ಯಾವುದೇ ಲಾಕ್ ಎಲ್ಲ ಬರಲ್ಲ ನಿಮಗೆ. ಇವಾಗ 17 ಅಬೌವ್ ಎಲ್ಲ ನಿಮಗೆ ಲಾಕ್ ಬರುತ್ತೆ, ಇದರಲ್ಲಿ ಲಾಕ್ ಎಲ್ಲ ಬರಲ್ಲ. ನೀವು 160 150 ಎಲ್ಲ ಸ್ಪೀಡಲ್ಲಿ ಹೋಗ್ಬೋದು. ಗಾಡಿ ಸೆಕೆಂಡ್ ಓನರ್ ಇದೆ, ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಇದನ್ನು 4 ಹೊಸ ಟೈರ್ ಹಾಕಿಸ್ಕೊಡ್ತೀನಿ. ಪ್ರೆಸೆಂಟ್ ಇದರಲ್ಲಿ ಟೈರ್ ಇಲ್ಲ, ತುಂಬಾ ಕಡಿಮೆ ಇದೆ. 4 ಟೈರ್ ಹೊಸದು ಸಿಗುತ್ತೆ, ಬ್ರ್ಯಾಂಡ್ ನ್ಯೂ, ಆಲ್ 4 ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಸ್ನೇಹಿತರೆ. JK ಹೊಸ 4 ಟೈರ್ ಸಿಗುತ್ತೆ. ಇಂಟೀರಿಯರ್ ಲೆದರ್ ಸೀಟ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಸರ್. CC ಕಂಡೀಷನ್. ಇವಾಗ ಯಾರು ಪರ್ಚೇಸರ್ ಇರ್ತಾರೆ ಅವ್ರ ಹೆಸರಲ್ಲಿ CC ತೆಗೆದೇ ಕೊಡೋದು. ಗಾಡಿ ರೇಟ್ ಬಂದು ಸರ್ 390 ಇದೆ. ಸರ್ ಇಲ್ಲಿ ಮಿರರ್ ಹೊಡೆದಾಗಿದೆ, ಹಾಕ್ಸ್ಕೊಡ್ತೀರಾ? ಖಂಡಿತ ಹಾಕಿಸ್ಕೊಡ್ತೀನಿ ಸರ್. ಹಾಕಿಸ್ಕೊಡ್ತೀರಾ? ಮಿರರ್ ಅಂತ ಇಲ್ಲ, ನೀವು ಗಾಡಿ ಟೆಸ್ಟ್ ಡ್ರೈವ್ ನೋಡಿದಾಗ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ. ಇಲ್ಲಿ ಎದುರುಗಡೆ ಗ್ಯಾರೇಜ್ ಇದೆ, ಇಲ್ಲೇ ರೆಡಿ ಮಾಡಿಸಿ ಕೊಡ್ತೀನಿ. ಸರ್ ಪ್ರೈಸ್ ಸರ್ 390 ಇದೆ. ಇದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 370 ಮಾಡ್ಕೊಡ್ತಾರೆ. 370 ಮಾಡ್ಕೊಡ್ತೀನಿ ಸರ್. 4 ಹೊಸ ಟೈರ್ 3.5 ಕೇಳಿದ್ರೆ ಕೊಡಲ್ಲ ಸರ್, ಅದಕ್ಕೆ ನಾನೇ 20,000 ರೂಪಾಯಿ ಕಡಿಮೆ ಕೇಳ್ಬಿಟ್ಟೆ. ಇಲ್ಲ, 4 ಹೊಸ ಟೈರ್ ಹಾಕಿಸ್ಕೊಡ್ತೀನಿ. JK ಟೈರ್ ಸೂಪರ್. ಇವಾಗ 20 ಟೈರು ಕೊಟ್ಟು ಅದ್ರ ಜೊತೆ 4 ಟೈರು ಹೊಸದು ಕೊಟ್ಟು ಕಳಿಸ್ತೀನಿ. ಮಾಡಲ್ ಇನ್ನೊಂದ್ಸಲ ಹೇಳಿ ಸರ್. ಇದು 2017 2017 ಮಾಡಲ್, ಟೂರು ಸೆಕೆಂಡ್ ಓನರ್. ನಿಮಗೆ ಆಫ್ಟರ್ ಮಾರ್ಕೆಟ್ 4 ಪವರ್ ವಿಂಡೋ ಸಿಗುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಲಿ. ಓಕೆ. ಗಾಡಿ ಬಂದು ಜೆನ್ಯೂನ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಹಾಗೆ ನಮ್ಮ ಮುಂದೆ ಮಹೀಂದ್ರ ವೆರಿಟೋಸ್ ಇದೆ ಸ್ನೇಹಿತರೆ. ಮಹೇಂದ್ರ ವೆರಿಟೋ D4 ವೆಹಿಕಲ್ ಸರ್, ತುಂಬಾ ಡಿಮ್ಯಾಂಡ್ ಇರೋಂಥ ಗಾಡಿ ಇದು. 2017 ಸಿಂಗಲ್ ಓನರ್ ವೆಹಿಕಲ್, ಬರೀ 76,000 ರನ್ ಆಗಿದೆ ಸರ್ ಗಾಡಿ. 76,000 ಇದೆ. ನಿಮಗೆ ಮ್ಯಾನ್ಯುಯಲ್, ಇದು ಅಷ್ಟೇ ಕಂಪ್ನಿ ಸರ್ವಿಸೇ ಇದೆ, ಮ್ಯಾನ್ಯುಯಲ್ ಬುಕ್ ಸಮೇತ ಕೊಡ್ತೀನಿ. ಸರ್ವಿಸ್ ಎಂಟ್ರಿ ಇದೆ ಗಾಡೀಲಿ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಗಾಡಿ ಬಂದು ಜೆನ್ಯೂನ್ ಆಗಿದೆ. ಒಂದು ಮೆಕ್ಯಾನಿಕ್ ಹತ್ರ ಸರ್ಟಿಫೈಡ್ ಮಾಡಿಸಿದ್ದೀನಿ ಸರ್ ಗಾಡಿ ಇದು. ನಿಮಗೆ ಮಹೇಂದ್ರ ಮತ್ತು ಹುಂಡೈ ಕಂಪ್ನಿವು ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತಗೊಂಬರಂಥದ್ದು ನಾನು. ಹಂಗಾಗಿ ಈ ಗಾಡಿನೂ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ ತೊಗೊಂಬಂದಿರೋದು. ಟೈರು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಂದು 60% ಇದೆ ಟೈರು. ಗಾಡಿ ನೋಡ್ಬೋದು ನೀವು, ಶೋರೂಮ್ ಅಲ್ಲಿ ಹೇಗಿರುತ್ತೋ 60% ಇದೆ ಟೈರ್ಸ್. ಹೌದು ಹೌದು, ನೋಡಿದೆ. ಫ್ರೀ ವೆಹಿಕಲ್ ಇದೆ. ಯಾವುದೇ ಸ್ಕ್ರಾಚಸ್ ಆಗಲಿ ಡಿಂಚ್ ಆಗಲಿ ಇಲ್ಲ ಗಾಡಿಯಲ್ಲಿ. ಡಾಕ್ಯುಮೆಂಟ್ ಎಲ್ಲ ರನ್ ಮಾಡ್ಕೊಡ್ತೀನಿ ಸರ್. ಇದು ಲ್ಯಾಬ್ಸ್ ಇದೆ ಡಾಕ್ಯುಮೆಂಟ್ಸು, ಇನ್ಸೂರೆನ್ಸು, FC ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಮಾಡಿ ವಿತ್ CC ಕಂಡೀಷನ್ ಕೊಡ್ತೀನಿ. ಆಗ್ಲೇ ಹೇಳಿದಂಗೆ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳಿ, ನಾನು ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ. ಓಕೆ. ನಮ್ಮ ಕೈಲಿ ಆದಷ್ಟು ಇಲ್ಲೇ ಮಾಡಿಸ್ಕೊಡ್ತೀವಿ. ಎಲ್ಲ ರೆಡಿ ಮಾಡ್ಕೊಡ್ತೀರಾ? ಯಾಕಂದ್ರೆ ಬೇರೆ ಊರಿಂದ ಬಂದಾಗ ಪಾಪ ಯಾರಿಗೂ ತೊಂದರೆ ಆಗಬಾರ್ದು, ಅಷ್ಟು ಬಂದು ನಮ್ಮ ಕಡೆಯಿಂದ ಎಷ್ಟು ಪಾಸಿಬಲ್ ಇದೆ ಅಷ್ಟು ಮಾಡಿಸ್ಕೊಡ್ತೀನಿ. ಹಾಂ ಸರ್. ಸರ್ ಪ್ರೈಸ್ ಸರ್ 290 ಇದೆ. ಇದು ಒಂದು ಫೈನಲ್ ಒಂದು 270 ಮಾಡ್ಕೊಡ್ತೀನಿ ಸರ್. 2.5 ಮಾಡ್ಕೊಡ್ತಾರೆ ಸ್ನೇಹಿತರೆ. 2.5 ಬೇಡ, ಒಂದು 260 ಮಾಡೋಣ ಸರ್ ನಿಮಗೋಸ್ಕರ. 260 ಇನ್ನೊಂದು 10,000 ಬಿಟ್ಕೊಡಿ ಹೋಗ್ಲಿ. ಇನ್ನೊಂದು 10,000 ರೂಪಾಯಿ ಬರಕ್ಕೆ ಹೇಳಿ ಸರ್, ನೋಡೋಣ. ಆಯ್ತು, ಮಾಡೋಣ. ನಿಮಗೋಸ್ಕರ ಆದರೂ ಮಾಡಬೇಕಾಗುತ್ತೆ. ಓಕೆ ಸರ್. ಹಾಗೆ ಸ್ನೇಹಿತರೆ ಮುಂದೆ ಮಾರುತಿ ಸ್ವಿಫ್ಟ್ ಇದೆ. ಇದು 2014 16 ಸರ್? ಸರ್ ಇಲ್ಲ, ಇದು 18 ಮಾಡಲ್. 18 ಮಾಡಲ್. ಸೂಪರ್ ಮಾಡಲ್, ಸೆಕೆಂಡ್ ಓನರ್ ಇದೆ ಗಾಡಿ. 2018. ನಿಮಗೆ ಟೈರ್ ಆಲ್ಮೋಸ್ಟ್ ಪರವಾಗಿಲ್ಲ, ಸುಮಾರಾಗಿದೆ ಗಾಡಿ ಟೈರು. 70% ಇದೆ ಫ್ರಂಟು, ಹಿಂದೆ ಒಂದು 50% ಇದೆ. ಹೌದು, ಇದು ಸೆಕೆಂಡ್ ಓನರ್ ಇದೆ. ಡಾಕ್ಯುಮೆಂಟ್ ಎಲ್ಲ ಪ್ರೆಸೆಂಟ್ ರನ್ನಿಂಗ್ ಇದೆ ಸರ್. ಇದು ನಿಮಗೆ ಇದರಲ್ಲಿ 2 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಗಾಡಿ ಬಂದು 90,000 ನೋಡಿದೆ ಗಾಡಿ. ಇದು ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಇದು ಕಂಪ್ನಿಲೇ, ವೀರು ಟ್ರಾವೆಲ್ಸ್ ಅಂತ ಕಂಪ್ನಿಲೇ ಓಡಿರೋದು ಗಾಡಿ. ಕಂಪ್ನಿಲೇ ಓಡಿರೋದ್ರಿಂದ ಫುಲ್ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದ್ದಾರೆ. ಶೋರೂಮ್ ಇಷ್ಟೇ ಅವೈಲಬಲ್ ಇದೆ ಇದು. ಓಕೆ. ಪ್ರೈಸ್ ಬಂದು ಸರ್ ಇದು 510 ಇದೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 510. ಸೊ ಒಂದು 30,000 ಮೈನಸ್ ಮಾಡಿದ್ರೆ ಎಷ್ಟಾಯ್ತು ಸರ್? 510 ಬರುತ್ತೆ. ಬನ್ನಿ ಮಾಡ್ಕೊಡ್ತೀನಿ. 470 ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 460 ಮಾಡ್ಕೊಡ್ತಾರಂತೆ ಸರ್. ತುಂಬಾ ಒಳ್ಳೆ ಮನ್ಸು, ತುಂಬಾ ಒಳ್ಳೇದು. ಆಯ್ತು, ಖಂಡಿತ ವಿಶಾಲ ಗಾಡಿ ನಂಬರ್ ಬೇಕಾದ್ರೆ ನೋಡ್ಕೊಳ್ಳಿ. ಖಂಡಿತ 460 ಈ ಗಾಡಿ ಕೊಡ್ತೀನಿ ವಿತ್ CC ಕಂಡೀಷನ್ ಗಾಡಿ. CC ಕಂಡೀಷನ್, FC ಇನ್ಶೂರೆನ್ಸ್, ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. ರನ್ನಿಂಗ್ ಇರುತ್ತೆ ಸ್ನೇಹಿತರ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ. ಇದು ಟೂರೆಸ್ ಇದೆ. ಇದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2019 ಸಿಂಗಲ್ ಓನರ್ ವೆಹಿಕಲ್ ಇದೆ. ಓಕೆ. ಟೈರ್ ಆಲ್ಮೋಸ್ಟ್ ನಿಮಗೆಲ್ಲ ಹೊಸದೇ ಇದೆ. ಇದರಲ್ಲಿ ಇಂಟೀರಿಯರ್ ಲೆದರ್ ಸೀಟ್ ಇದೆ, ಸಿಸ್ಟಮು, ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ಸ್ ಇದೆ. KBS ಇದೆ. 19 ಅಲ್ಲಿ ಕೆಲವೊಂದು ಗಾಡಿಲಿ ಸ್ಟಾರ್ಟಿಂಗ್ ಬಂದಾಗ KBS ಇರಲ್ಲ. ಇವೆಲ್ಲ 19 ಎಂಡ್ ಗಾಡಿಗಳು ಎಲ್ಲ. ಇದು ನವೆಂಬರ್. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಬರ್ತಿರೋ ಸ್ವಿಫ್ಟ್ ಗೆ ಕಂಪೇರ್ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಬಾಡಿ ವೈಸ್ ಇದು ಚೆನ್ನಾಗಿದೆ ಸರ್. ಬಿಲ್ಡ್ ಕ್ವಾಲಿಟಿ ಇವೆಲ್ಲ ಬಿಲ್ಡ್ ಕ್ವಾಲಿಟಿ. ಹೌದು, ಬಿಲ್ಡ್ ಕ್ವಾಲಿಟಿ ಬಿಲೋ 19 ಮಾಡಲ್ಸ್ ಏನಿದೆ. ಹೌದು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ಲಸ್ ಮೈಲೇಜು ಚೆನ್ನಾಗಿದೆ.
ತುಂಬ ಮೈಲೇಜ್ಗಳು ಚೆನ್ನಾಗಿ ಬರುತ್ತೆ ಸರ್ ಡಿಸೈರ್ ಎಲ್ಲ. ಹಾಂ ಮೇಂಟೆನೆನ್ಸ್ ಗೊತ್ತು, ಶಿಫ್ಟ್ ಡಿಸೈರ್ ತಗೋತಾ ಇದಾರೆ ಅಂದರೆ ಅವರೆಲ್ಲ 2 ವೀಲರ್ ಮೇಂಟೆನೆನ್ಸ್ ಮಾಡ್ದಂಗೆ. ಹೌದೌದು. ಇದೆಲ್ಲ ಅಂತ ಯಾವುದು ಎಕ್ಸ್ಪೆನ್ಸಿವ್ ಯಾವುದು ಇರಲ್ಲ. ಓಕೆ, ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು 590 ಇದೆ ಸರ್, 590 ಇದೆ. ಫೈನಲ್ಲು ಸರ್ ಈ ಗಾಡಿನ ಒಂದು 570 ಮಾಡ್ಕೊಡ್ತೀನಿ. 5,500 ಮಾಡ್ಕೊಡ್ತೀರಾ? ಖಂಡಿತ ಬರಲ್ಲ, 5,500 ಇಲ್ಲ, 19 ಸರ್ ಇದು. ಒಂದು 560 ಮಾಡ್ಕೊಡ್ತೀನಿ ಸರ್. ಇನ್ನೊಂದು 10,000 ರೂಪಾಯಿ ಬಿಟ್ಬಿಡಿ ಸರ್. ಅಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಸ್ಟಾಕ್ ಬಂದಾಗ ಇನ್ನೊಂದು ಸ್ವಲ್ಪ ಒಂದು 10,000 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಆಗಲ್ಲ, 560 ಮಾಡ್ಕೊಡೋಣ. ನಾನು ಇವಾಗ ನಿಮ್ಮ ವಿಡಿಯೋ ನೋಡೋರು ಬೇರೆ ವಿಡಿಯೋ ನೋಡಿರ್ತಾರಲ್ಲ ಸರ್, ಖಂಡಿತ 590 ಕಡಿಮೆ ಯಾರು ಕೊಡ್ತಾ ಇಲ್ಲ. ಹೌದೌದು. ನಾವು ಇಲ್ಲಿಗೆ ಹುಡ್ಕೊಂಡು ಬರೋ ಉದ್ದೇಶ ಏನಂದ್ರೆ ನೀವು ಪ್ರೈಸ್ ಕಡಿಮೆ ಕೊಡ್ತೀರಾ, ಇನ್ನೊಂದು ಗಾಡಿಗಳು ಚೆನ್ನಾಗಿರುತ್ತೆ ಸರ್. ಪ್ರೈಸ್ಗಿನ್ನ ಗಾಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹತ್ರ ನಿಮ್ಮ ವಿಡಿಯೋ ನೋಡಿ ಪ್ರೀವಿಯಸ್ ಕಸ್ಟಮರ್ಸ್. ಇನ್ನೊಂದು ಓನರ್ಶಿಪ್, ನಿಮ್ಮಲ್ಲಿ ಓನರ್ಶಿಪ್ ಚೆನ್ನಾಗಿರುತ್ತೆ. ಫಸ್ಟ್ ಸೆಕೆಂಡ್ ಅಷ್ಟೇ, ಓನರ್ ಇಲ್ವೇ ಇಲ್ಲ. ಫಸ್ಟ್ ಸೆಕೆಂಡ್ ಮಾತ್ರ ಇದೆ. ಗಾಡಿನ ಸರ್ ಆದಷ್ಟು ನಾನು ಮೆಕ್ಯಾನಿಕ್ನ ಚೆಕ್ ಮಾಡಿಸಿ ತಗೊಂಬರೋದು. ಯಾಕಂದ್ರೆ ಎಲ್ಲ ಎಲ್ಲೋ ಬಟ್ ತಗೊಳ್ಳೋಂಥವ್ರು ತುಂಬಾ ಸ್ಟ್ರಗಲ್ ಮಾಡಿ ಫಿನಾನ್ಷಿಯಲಿ ತಗೊಳ್ಳೋದ್ರಿಂದ ಆದಷ್ಟು ನಮ್ಮ ಕೈಲಿ ಎಷ್ಟು ಜಿನಿಯನ್ ಗಾಡಿ ಕೊಡೋಕ್ಕಾಗುತ್ತೆ ಅಷ್ಟು ಜಿನಿಯನ್ ಗಾಡಿಗಳನ್ನ ನಾನು ಪ್ರೊವೈಡ್ ಮಾಡ್ತೀನಿ ಅವ್ರಿಗೆ. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ. ರೇಟಲ್ಲಿ ಒಂದು 10-20 ಸಾವಿರ ನಾನು ಸರ್ ಮಾರ್ಕೆಟಿಗೆ ಕಂಪೇರ್ ಮಾಡಿದಾಗ ನಾನು ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ ಸರ್. ಅಮೌಂಟ್ ಎಷ್ಟು ತಗೊಂಬರ್ಬೇಕು ಸರ್ ಈ ಗಾಡಿ ತಗೋಬೇಕಂದ್ರೆ? ಸರ್ 1.5 ಲಕ್ಷ ಇದ್ರೆ ಸಾಕು ಸರ್. ಡಿಸೈರ್ ಡೌನ್ ಪೇಮೆಂಟ್. ಮರಾಜೋ ಇದೆಯಲ್ಲ, ಆ ಮರಾಜೋಗೆ ಮಾತ್ರ 10,000 ಸಾಕು. 10,000 ಅಷ್ಟೇ. ಒಂದು ಗಾಡಿಗೆ 10,000. ಮಿಕ್ಕಿದೆಲ್ಲ ಗಾಡಿ ತಗೋಬೇಕು ಅಂದ್ರೆ ಸರ್ ಲೋನಲ್ಲಿ ಅವೈಲೇಬಲ್ ಅಂದ್ರೆ ನಿಮಗೆ ಮಿನಿಮಮ್ 1 ಲ್ಯಾಕ್ ಎಬೋ ಬೇಕಾಗುತ್ತೆ ಡೌನ್ ಪೇಮೆಂಟ್. ಎಕ್ಸಾಂಪಲ್ ಈಗ ಆಗಲೇ 20 ಮಾಡಲ್ CNG ವಿತ್ ಪೆಟ್ರೋಲ್ ಹುಂಡೈ ಎಕ್ಸೆಂಟ್ ತೋರಿಸಿದೆ, ಅದಕ್ಕೊಂದು 1 ಲಕ್ಷ ಸಾಕಾಗುತ್ತೆ. ಅದಕ್ಕೆ ಜಾಸ್ತಿ ಲೋನ್ ಆಗುತ್ತೆ. ಇವಕ್ಕೆಲ್ಲ ನಿಮಗೆ ಕಡಿಮೆ ಲೋನ್ ಆಗುತ್ತೆ. ಒಂದು 3 ರಿಂದ 4 ಲಕ್ಷದ ಒಳಗಡೆ ಲೋನ್ ಆಗುತ್ತೆ. 3 to 4 lakhs ಬಿಟ್ವೀನ್ ಲೋನ್ ಆಗೋದ್ರಿಂದ ಒಂದು 1.5 ಇದ್ರೆ ಸಫಿಷಿಯೆಂಟ್ ಅದು ಫಂಡ್. ಇಲ್ಲಾಂದ್ರೆ ಏನಾಗುತ್ತೆ, ಕಡಿಮೆ ಬಂದಾಗ ಅಮೌಂಟ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಹೌದೌದು, ಕರೆಕ್ಟ್. ಸೊ ಇದೆಷ್ಟು ಹೇಳಿದ್ರೆ? 560 ಫೈನಲ್ ಮಾಡಿ. 560 ಅಂತ ಹೇಳಿದ್ರೆ ಒಂದು 10,000 ರೂಪಾಯಿ ಇನ್ನೂ ಯೋಚನೆ ಮಾಡ್ತಿದ್ರೆ 590 ಇರೋದು ಏಕ್ದಮ್ ಕಡಿಮೆ ಮಾಡಿದ್ದೀವಿ. ತುಂಬಾ ರೀಸನಬಲ್ ರೇಟ್ ಸರ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂವರ್ಸ್ ಯಾರು ಅದನ್ನ ನೋಡ್ತಾರೆ, ಅದೇ 4 ಕಡೆ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ಕಂಪೇರ್ ಮಾಡಿ ತಗೊಳ್ಳಿ. ಗಾಡಿ ನೋಡ್ಲಿ, ಇಂಜಿನ್ ವೈಸ್ ನೋಡ್ಲಿ ಸರ್, ಬಾಡಿ ಲೈನ್ ನೋಡ್ಲಿ. ನಾವು ಕೊಡೋ ₹1 ಲಾಸ್ ಅನ್ಸಿದ್ರೆ ಗಾಡಿ ತಗೊಳ್ಳೋದು ಬೇಡ ಸರ್ ನಮ್ಮ ಹತ್ರ, ಖಂಡಿತ. ಯಾಕಂದ್ರೆ ತಗೊಳ್ಳೋದೇ ಬೇಡ, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ತಗೊಳ್ಳೋಂಥದ್ದು ಗಾಡಿಗಳನ್ನ. ₹1 ಲಾಸ್ ಅನ್ಸಿದ್ರು ನಾನು ಗಾಡಿ ತಗೊಳ್ಳೋದು ಬೇಡ. ನಾನು ಕಸ್ಟಮರ್ಗೆ ಅದೇ ದುಡಿಯೋ ಗಾಡಿ ಅಲ್ವಾ? ಹೌದು, ಅದರಿಂದ ಸರ್. ಈಗ ಹಾಗೆ ಮುಂದೆ ಟೊಯೋಟಾ ಇಟಿಯೋಸ್ ಇದೆ. ಟೊಯೋಟಾ ಇಟಿಯೋಸ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಇಟಿಯೋಸ್ಗಳು ಎಷ್ಟು, ನಾನು ಪ್ರೀವಿಯಸ್ ಅಲ್ಲಿ ತುಂಬಾ ಇಟಿಯೋಸ್ಗಳೇ ಇದ್ವು. ಹೌದೌದು. ಲಾಸ್ಟ್ ವಿಡಿಯೋದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 5-6 ಗಾಡಿ ಇತ್ತು. ಈ ಸಲ ಒಂದೇ ಒಂದು ಗಾಡಿ ಇದೆ, ಸಿಂಗಲ್. 2018 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಇದೆ. ಮೇರು ಕ್ಯಾಬಲ್ ರನ್ ಆಗ್ತಾ ಇತ್ತು ಗಾಡಿ. ಮೇರು ಕ್ಯಾಬ್ ಇಂದ ಓನರ್ಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿರೋದು ಅಷ್ಟೇ. ಪ್ರೆಸೆಂಟ್ ಸೆಕೆಂಡ್ ಓನರ್ ಇದೆ. ಇಂಟೀರಿಯರ್ ಲೆದರ್ ಸೀಟು, ಡ್ಯೂಯಲ್ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, JBL ಸ್ಪೀಕರ್. ಏನ್ ವೇರಿಯಂಟ್ ಸರ್ ಇದು? G ವೇರಿಯಂಟ್. G ವೇರಿಯಂಟ್. G ಅಂದ್ರೆ G4 ಅಲ್ವಾ? G4. G4 ಮಿಡ್ ಎಂಡ್ ಬರುತ್ತೆ. ಹೌದು. ಇದರಲ್ಲಿ GD, VD ಈ ತರ ಬರುತ್ತೆ. GD ಇದು G ವೇರಿಯಂಟ್ ಇದೆ. ಟೈರ್ ಆಲ್ಮೋಸ್ಟ್ ನಿಮಗೆ ಒಂದು 70% ಇದೆ ಟೈರ್. ಇಂಜಿನ್ ವೈಸ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಶಾಕ್ ಅಬ್ಸರ್ವರ್ ಇರ್ಬೋದು, ಬಾಡಿ ಲೈನ್ ಇರ್ಬೋದು, ತುಂಬಾ ಕಂಡೀಷನ್. ಸಿಟಿ ಬಿಟ್ಟು ಎಲ್ಲೂ ಹೊರಗಡೆ ಓಡಾಡಿಲ್ಲ ಗಾಡಿ. ತುಂಬಾ ಬರೀ ಏರ್ಪೋರ್ಟ್ಗೆ ಜಾಸ್ತಿ ಡ್ಯೂಟಿ ಮಾಡಿರೋಂಥ ಗಾಡಿ. ಏರ್ಪೋರ್ಟ್ ಡ್ಯೂಟಿ. ಏರ್ಪೋರ್ಟ್ ಡ್ಯೂಟಿ ಮೇರು ಕ್ಯಾಬಲ್ ಇತ್ತು. ಹೇಳಿ ಸರ್, ಏನು ಪ್ರೈಸು? ಸರ್ ಇದು 590 ಇದೆ ಪ್ರೈಸು. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 590 ಇದೆ. ಸೊ 560 ಆಗುತ್ತೆ. ಖಂಡಿತ ಸರ್, ನಿಮಗೋಸ್ಕರ ಮಾಡ್ಕೊಡ್ತೀನಿ 560ಗೆ. ನೋಡಿ, ರಾಘವೇಂದ್ರ ಸರ್ಗೋಸ್ಕರ ಈ ಗಾಡಿನ 560 ಮಾಡ್ಕೊಡ್ತಿದ್ದೀನಿ. 18 ಮಾಡಲ್ ಗಾಡಿ. 17 560 ಇದೆ ರೇಟ್ ಇವತ್ತು. ಸರ್ ಕೇಳಿದ್ದಾರೆ ಅಂತ 18 ಮಾಡಲಿನೇ ಆ ರೇಟಿಂಗ್ ಮಾಡ್ಕೊಡ್ತೀನಿ. 1.5 ಲಕ್ಷ ಇದ್ರೆ ಸಾಕು ಸರ್ ಈ ಗಾಡಿಗೆ. ಅಪ್ ಟು 4 lakhs ಲೋನ್ ಆಗುತ್ತೆ. ಅಪ್ ಟು 4 lakhs ಲೋನ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಮುಂದೆ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. ಸೊ ಈ ಮದಗಜ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ಇದು 2018 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನೋಡ್ಬೋದು ನೀವು, LV ಟ್ರಾವೆಲ್ಸ್ ಅಂತಾನೆ ಇದೆ ಗಾಡಿ. RC ಓನರ್ ಬಂದು LV ಟ್ರಾವೆಲ್ಸ್ ಅಲ್ಲೇ ಓಡಿರೋ ಗಾಡಿ ಇದು. ಅಂದ್ರೆ ಓನರ್ ಪರ್ಚೇಸ್ ಮಾಡಿದ್ರು ಇದನ್ನ? ಹೌದೌದು, ಅವ್ರು ಓನರ್ ಶೋರೂಮ್ ಇಂದ ತಗೊಂಡು ಕಂಪ್ನಿಯಲ್ಲಿ ಓಡಿಸ್ತಾ ಇದ್ದಿದ್ದು ಗಾಡಿ. ತುಂಬಾ ಜಿನಿಯನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಶೋರೂಮ್ ಸರ್ವಿಸೇ ಇದೆ ಸರ್ ಗಾಡಿ ಇದು. ಶೋರೂಮ್ ನೀವು ನೋಡುವ ಎಕ್ಸ್ಟ್ರಾ ಅಡಿಷನಲ್ ಏನು ಆಡ್ ಮಾಡಿಲ್ಲ. ಶೋರೂಮ್ ಇಂದ ಹೇಗೆ ಬಂತು ಆಗಿದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಯಾವುದೇ ಆಗಲಿ ಟಚ್ ಆಗಲಿ ಏನು ರೀಪೇಂಟ್ ಆಗಲಿ ಏನೂ ಇಲ್ಲ ಗಾಡೀಲಿ. ಒರಿಜಿನಲ್ ಅಲ್ಲೇ ಇದೆ. ಟೈರ್ 4 ಹೊಸ ಟೈರ್ ಇದೆ ಈ ಗಾಡೀಲಿ. ನಿಮಗೆ 4 ಹೊಸ ಟೈರ್ ಸಿಕ್ಕುತ್ತೆ. ಇನೋವಾ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಕ್ರಿಸ್ಟಾ ತಗೊಳ್ಳೋರು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ತುಂಬಾ ರೀಸನಬಲ್ ಆಗಿ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಹೈವೇ ಕಿಂಗು, ಕಿಂಗು, ಮೈಲೇಜ್ ಕಿಂಗು, ಸೇಫ್ಟಿ ಕಿಂಗು, ಇಂಜಿನ್ ಕಿಂಗು. ಇಂಜಿನ್ ಅಲ್ಲಿ ಹೃದಯ ಅಂತಾರಲ್ಲ, ಅದು ಬಹಳ ಗಟ್ಟಿ. ಹಾರ್ಟ್ ಅಟ್ಯಾಕ್ ಆಗಲ್ಲ ಇದು. ಬಹುಶಃ ನಾವು ಒಬ್ಬನೇ ಅನ್ಸುತ್ತೆ ಸರ್. ಇನೋವಾ ಪರ್ಚೇಸ್ ಮಾಡಿ ಲಾಂಗ್ ಹೋಗಿದ್ವಿ. ಆದ್ರೆ ನಾನು ಆಕ್ಚುಲಿ ಯೆಲ್ಲೋ ಬೋರ್ಡ್ ಕನ್ವರ್ಟರ್ ತಗೊಂಡಿದ್ದೆ. ಅದು ವೈಟ್ ಬೋರ್ಡ್ ಮಾಡಿದ್ರು ಗಾಡಿ.
ಆ ಗಾಡಿ ನಾನು ಏನಂದರೆ ಪರ್ಚೇಸ್ ಮಾಡಿ ಒಂದು ಲಾಂಗ್ ಹೋಗಿದ್ದೆ. ಹೋಗಿ ಬರುವಾಗ ಏನಾಯಿತು ಅಂದರೆ ಇಂಜಿನ್ನು ಸೀಸ್ ಆಗೋಯ್ತು. ಯಾಕೆಂದ್ರೆ ರೀಸನ್ನು ಹೆಚ್ಚು ಕಡಿಮೆ ಅದು 7 ಲಕ್ಷ ಚಿಲ್ಲರೆ ಓಡಿಸಿದ್ರೆ 7 ಲಕ್ಷ ಚಿಲ್ಲರೆ ಓಡಿಸಿದ್ರೆ ಮೇಂಟೆನೆನ್ಸ್ ಇದೆ. ಮೇಂಟೆನೆನ್ಸ್ ಇದ್ಬಿಟ್ರೆ 10 ಲಕ್ಷ ಆದ್ರೆ 10 ಲಕ್ಷ ಅಲ್ಲ ಸರ್, 12-13 ಲಕ್ಷ ಆದ್ರೂ ಓಡ್ತಾನೆ ಇರುತ್ತೆ ಗಾಡಿ. ಮೈನ್ ಆಯಿಲ್ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಯಾವುದೇ ಗಾಡಿಗಳಾದ್ರೂ. 14 lakhs ಹೊಡಿದೆ ಗಾಡಿ. ಕ್ವಾಲಿಸ್ ಬಿಡಿ ಸರ್, ಸೂಪರ್ ಗಾಡಿ ಅದು. ಇನೋವನು ಅದಕ್ಕೆ ಅಲ್ವಾ ಇಂಜಿನ್ಗೆ ಫೇಮಸ್. ಟೊಯೋಟಾನೇ ಇಂಜಿನ್ ಫೇಮಸ್. ಹೌದೌದು, ತುಂಬಾ ಬೇರೆ ಮಾತೇ ಇಲ್ಲ. ಹೇಳಿ ಸರ್, ಏನು ಪ್ರೈಸ್ ಇದು? ಸರ್ ಇದು ಅದೇ ಹೇಳ್ದಂಗೆ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡಾಕ್ಯುಮೆಂಟ್ ಎಲ್ಲ ಮಾಮೂಲಿ ರನ್ನಿಂಗ್ ಮಾಡ್ಕೊಡ್ತೀನಿ. ಎಫ್ ಸಿ ಇನ್ಶೂರೆನ್ಸ್ ಟ್ಯಾಕ್ಸ್. ರೇಟ್ ಬಂದು ಸರ್ 13,20 ಇದೆ. 13,20,000 ಇದೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಗಾಡಿ. ಸೊ ಇವಾಗ ನೀವು ನೋಡೋದಲ್ಲ ಸ್ನೇಹಿತರೆ, ವೈಟ್ ಬೋರ್ಡ್ ಕಾರ್ಸ್ಗಳೇ 2015 ಕ್ರಿಸ್ಟ ಮಾರ್ಕೆಟಲ್ಲಿ ಏನಿಲ್ಲ ಅಂದರೂ 15 ಲಕ್ಷನಾದರೂ ಇದ್ದೇ ಇರುತ್ತೆ. ಸೊ ನೀವು ಇನ್ನೊಂದು ಐಡಿಯಾ ಮಾಡ್ಬೋದು, ಈ ಗಾಡಿನ ಪರ್ಚೇಸ್ ಮಾಡಿ ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಕೋಬೋದಲ್ಲ. 2018 ಮಾರ್ಕೆಟಲ್ಲಿ ಏನಿಲ್ಲ ಅಂದರೂ ಬರೋಬ್ಬರಿ 20 ಲಕ್ಷದಿಂದ 21 ಲಕ್ಷ ನಡೀತಿದೆ. ಸೊ ನೀವು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಮ್ಯಾಕ್ಸಿಮಮ್ ಒಂದು 2 ಲಕ್ಷ ಖರ್ಚಾಗ್ಬೋದು ಸರ್? ಗಾಡಿ ಓಡಿಲ್ಲ ಸರ್, ಆರಾಮಾಗಿ ಮಾಡ್ಕೋಬೋದು. ಇವರು ತಗೊಂಡು 1.5 2 ಲಕ್ಷದ ಒಳಗಡೆ ಬರುತ್ತೆ. ಹಾಂ, 1.5 ಹೌದು, 1.5 ಅಂದರೆ ಎಷ್ಟಾಯ್ತು ಹೆಚ್ಚು ಕಡಿಮೆ? ನೀವು ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 12.90 ಮಾಡ್ಕೊಡ್ತೇನೆ. ಒಂದು 1.5 ಲಕ್ಷ ಇಟ್ಕೊಳ್ಳಿ, ಒಂದು 14-14ವರೆಗೆಲ್ಲ ನಿಮಗೆ 14-14.5 ಲಕ್ಷಕ್ಕೆ 20 ಲಕ್ಷ ಗಾಡಿ ಸಿಗುತ್ತಲ್ಲ, ಆರಾಮಾಗಿ ಕನ್ವರ್ಟ್ ಮಾಡ್ಕೊಂಡು ಓಡಿಸ್ಬೋದು. ಎಷ್ಟು ಸೇವ್ ಮಾಡ್ದಂಗೆ ಆಗುತ್ತೆ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ? ಇದು 98,000 ಓಡಿದೆ. 98,000 ಓಡಿದೆಯಾ? ಸೂಪರ್ ಆಗಾದ್ರೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಸರ್ವಿಸ್ ಇದೆ ಗಾಡಿ. ಪ್ರೈಸ್ ಬೇಕಾದ್ರೆ ಇದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಹೋಗಲ್ಲ. ಪ್ರೈಸ್ ಬಗ್ಗೆ ನಿಮ್ಗೆ ಏನಾದ್ರು ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲ ನೋಡಿರ್ತಾರೆ. ರೇಟ್ ನಮ್ದೇ ಚೀಪ್ ಅಂಡ್ ಬೆಸ್ಟ್ ರೇಟ್ ಇರುತ್ತೆ. ಅದಕ್ಕೆ ನಾನೇ ಗ್ಯಾರಂಟಿ ಸರ್. ಪ್ರೈಸ್ಗೂ ಅವರೇ ಗ್ಯಾರಂಟಿ, ಗಾಡಿಗೂ ಅವರೇ ಗ್ಯಾರಂಟಿ, ಇಲ್ಲಿರೋವರೆಗೂ ನಾವು ಗ್ಯಾರಂಟಿ. ಇದು ಲೋನ್ ಬಗ್ಗೆ ಒಂದು 10 ಲಕ್ಷ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಒಂದು 2.5 ಇದ್ರೆ ಸಾಕಾಗುತ್ತೆ. ಬರೀ 2 ಲಕ್ಷ 2.5 ಇದೆ ಸಾಕು. 2.5 ಇದ್ರೆ ಸಾಕು, ಲೋನ್ ಆಗುತ್ತೆ. ಸೂಪರ್ ಸರ್. ಒಂದು 10-12 ಲಕ್ಷ ಲೋನೇ ಆಗುತ್ತೆ ನಿಮಗೆ. ಓಕೆ, ಸಾಕು. ಒಂದು 2.5 ಇತ್ತು ಅಂದ್ರೂ ಸಾಕಾಗುತ್ತೆ, ಸಫಿಷಿಯೆಂಟ್ ಫಂಡ್ ಆಗುತ್ತೆ ಅದು. ನೆಕ್ಸ್ಟ್ ಸರ್ ಇನ್ನೊಂದು 19 ಮಾಡಲು ಶಿಫ್ಟ್ ಡಿಸೈರ್. ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ ಇದೆ. ಇದರಲ್ಲೂ ನಿಮಗೆ 19 ಎಂಡ್ ವೆಹಿಕಲ್ಲು. ಇದರಲ್ಲಿ 4 ಪವರ್ ವಿಂಡೋ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಇದೆ. ಸೀಟ್ಸ್ ಎಲ್ಲ ಹೊಸದು ಹಾಕ್ಸಿದ್ರಲ್ಲ? ಸೀಟ್ ಆಲ್ಮೋಸ್ಟ್ ಎಲ್ಲ ಹೊಸದೇ ಇದೆ. ಇನ್ ಕೇಸ್ ಇದು ಸೀಟ್ ಡ್ಯಾಮೇಜ್ ಇತ್ತು ಅಂದರೆ ನಾನು ಬೇರೆದು ಹಾಕಿಸ್ಕೊಡ್ತೀನಿ ಸರ್. ಕಸ್ಟಮರ್ ಏನಾದ್ರು ರಿಕ್ವೈರ್ ಇತ್ತು ಅಂದರೆ ಸರ್ ಬೇರೆದು ಮಾಡಿಕೊಡಿ ಅಂತ ಖಂಡಿತ ನಾನು ಮಾಡ್ಕೊಡ್ತೀನಿ. ಏನೇ ಸಣ್ಣ ಪುಟ್ಟ ವರ್ಕ್ ಇದ್ರು ನಂಗೆ ಹೇಳ್ರಿ, ಮಾಡಿಸ್ಕೊಡ್ತೀನಿ. ಏನು ಇಲ್ಲಿ ಬಂದು ಇಲ್ಲೇ ಸ್ಟೇ ಆಗಿ ಒಂದಿನ ಎಲ್ಲಾದ್ರೂ ಇರ್ಬೋದು. ಇಲ್ಲ, ಅಷ್ಟು ಬೇಡ. ಬೇಕಂದ್ರೆ ನಿಮಗೆ ಕಾಲ್ ಮಾಡಿ ನೀವಿರೋ ಡೀಟೇಲ್ಸ್, ಈಗ ಯಾವ ಗಾಡಿ ಬೇಕು ಅಂತ ಬೇಕು ಅವ್ರಿಗೆ ಸಪೋಸ್ ಏನಾದರೂ ಈ ಗಾಡಿ ಬೇಕು ಅಂತ ಹೇಳಿದ್ರೆ, ಈ ಗಾಡಿಯಲ್ಲಿ ನೀವು ಗೊತ್ತಿರುತ್ತಲ್ಲ ನಿಮಗೆ ಲೂಪೋಸ್, ಸೀಟ್ ಕವರ್ಸು, ಇಲ್ಲ ಟೈರ್ಸ್ ಎಲ್ಲ ಕಂಡೀಷನ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಹೆಂಗೆ ಬೇಕೋ ಬೇಕಾದ್ರೆ ಸಪೋಸ್ ಏನೋ ಮಾಡಿಫೈ ಮಾಡಬೇಕು ಅಂತ ಮಾಡ್ಕೊಡ್ತಿರಲ್ಲ. ಮಾಡಿಫೈ ಎಲ್ಲ ಏನಿಲ್ಲ, ಅದೇ ಮಾಮೂಲಿ ಸೀಟ್ ಮಾಡಿಫೈ ಅಂದರೆ ಜಸ್ಟ್ ನಾ ಹೇಳ್ತಿರೋದು ಇದ್ರ ಬಗ್ಗೆ. ಸಣ್ಣ ಪುಟ್ಟ ವರ್ಕ್ ಸಣ್ಣ ಪುಟ್ಟ ಮಾಡ್ಕೊಡ್ತೀನಿ ಅದೆಲ್ಲ. ಬಟ್ ಎಲ್ಲ ಓವರ್ ಕಾಲ್ ಎಲ್ಲ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೋಬಹುದು. ಹೌದು. ಇದನ್ನ ಬಿಟ್ಟು ಗ್ಯಾರೇಜ್ ಅಲ್ಲಿ ಒಂದೊಂದೆರಡು ಎಕ್ಸ್ಟ್ರಾ ಗಾಡಿ ಇದೆ. 17 ಮಾಡಲ್ ಹುಂಡೈ ಎಕ್ಸೆಂಟ್ ಇದೆ, ಅದು ಬಂದು 330 ಇದೆ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಒಂದು 3 lakhs ಮಾಡ್ಕೊಡ್ತೀನಿ. ವೈಟ್ ಕಲರ್, ಸೆಕೆಂಡ್ ಓನರ್ ಇದೆ. ಎಕ್ಸೆಂಟ್ ಒಂದನ 2 ಗಾಡಿ ಇದೆ? ಎಕ್ಸೆಂಟ್ ಟೋಟಲ್ ನನ್ನ ಹತ್ರ ಈಗ 3 ಗಾಡಿ ಇದೆ. ಒಂದು 17 ಇದೆ. ಅಲ್ಲ, ಇಲ್ಲಿ ಬಿಟ್ಟು 2 ಗಾಡಿ ಬಿಟ್ಟು ಇನ್ನು 1 ಗಾಡಿ ಇದೆ. ಇನ್ನೊಂದು ಮಹೇಂದ್ರ ವೆರಿಟೋ ಇದೆ 16 ಮಾಡಲ್, ಅದೊಂದು 2 lakhs ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಇದೆ ಗಾಡಿ. ಅದು ಸೇಮ್ ಗ್ರೀನ್ ಕಲರ್, ಸಾರಿ ಗ್ರೇ ಕಲರ್. ಇವಾಗ ನೋಡಿದ್ರಲ್ಲ ಆ ಗಾಡಿ 17 ಸೇಮ್ ಅದೇ ತರ ಇದೆ ಡಿಟೋ. ಟೈರ್ ವೈಸ್ ಎಲ್ಲ ಗುಡ್ ಕಂಡೀಷನ್ ಇದೆ ಗಾಡಿ. ಇಂಜಿನ್ ವೈಸ್ ಗುಡ್ ಕಂಡೀಷನ್ ಇದೆ. ರಬ್ಬಿಂಗ್ ಪಾಲಿಶ್ ಹೋಗಿದೆ 2 ಗಾಡಿ. ಅದು ಬರ್ತೈತೆ. ಇದು ಬಿಟ್ಟು ನೆಕ್ಸ್ಟ್ ಗಾಡಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರುತ್ತೆ. ಸರ್, ಈಗ ನಿಮ್ಮ ಈ ಶೆಡ್ ಅಲ್ಲಿ ಈಗ ಎಷ್ಟು ಗಾಡಿಗಳಿದೆಯೋ, ಈ ಗಾಡಿಗಳೆಲ್ಲ ಬಿಟ್ಟು ಬೇರೆ ಇನ್ಯಾವ ಗಾಡಿಗಳು ಬರುತ್ತೆ? ಇನ್ಯಾವ ಗಾಡಿಗಳು ಇದೆ ಸದ್ಯಕ್ಕೆ? ಇವಾಗ 2 ಗಾಡಿ ಇರೋದು. ಅದು ಹುಂಡೈ ಎಕ್ಸೆಂಟ್ 17 ಒಂದಿದೆ, ಮಹೇಂದ್ರ ವೆರಿಟೋ 16 ಒಂದಿದೆ. ಅದು ಬಿಟ್ರೆ ಇನ್ನ ಈ ಸೇರದಂಗೆ ಗಾಡಿಗಳು ತಗೊಂಡ್ಬರ್ತಾ ಇರ್ತವೆ. ಡಿಪೆಂಡ್ಸ್, ಆಗ ನಮಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಸಿಗುತ್ತೆ ಆ ಗಾಡಿ ಪರ್ಚೇಸ್ ಮಾಡ್ತೇವೆ. ಡಿಸೈರು, ಇಟಿಎಸ್, ಎಕ್ಸೆಂಟ್ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಇನ್ನು ಇನೋವಾ ಕ್ರಿಸ್ಟಾ ಇರುತ್ತೆ, ಎರ್ಟಿಗಾ ಇರುತ್ತೆ, ಇನೋವಾ ಇರುತ್ತೆ. ಬೇಕು ಅಂತ ಎನ್ಕ್ವೈರಿ ಮಾಡಿದ್ರೆ ನಾವು ಪಾಸಿಬಲ್ ಆದ್ರೆ ತರಿಸ್ಕೊಡ್ತೀವಿ ಗಾಡಿ. ಓಕೆ ಸರ್. ಹಾಗೆ ಈಗ ಕಸ್ಟಮರ್ಸ್ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ನಿಮ್ಮ ನಂಬರ್ ರೀಚ್ ಮಾಡಿದ್ರೆ ಅಲ್ಲಿ ಕ್ಯಾಟ್ಲಾಗ್ ನಿಮ್ಮ ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಏನಾದರೂ ಇಟ್ಟಿದ್ದೀರಾ? ಕ್ಯಾಟ್ಲಾಗ್ ಇಲ್ಲ, ನನ್ನ ಹತ್ರ ಪ್ರೆಸೆಂಟ್ ಯಾವ ಗಾಡಿ ಇರುತ್ತೆ ಅದನ್ನು ನಾನು ಫೋಟೋಸ್ ಕಳಿಸ್ಕೊಡ್ತೀನಿ. ಯಾಕಂದ್ರೆ ಇವಾಗ ಯಾವುದೋ ಒಂದು ಗಾಡಿ ಡಿಸೈರ್ ಕೇಳ್ತಾರೆ, ಡಿಸೈರ್ ನನ್ನ ಹತ್ರ 5-6 ಗಾಡಿ ಇರುತ್ತೆ. ನಾನು ಕ್ಯಾಟ್ಲಾಗ್ ಕಳಿಸಿ ನನ್ನ ಹತ್ರ ಇರೋದೆಲ್ಲ ನೋಡ್ಬೇಕಾಗುತ್ತೆ. ಹಂಗಾಗಿ ಡಿಸೈರ್ ಕೇಳಿದಾಗ ಬರೀ ಡಿಸೈರ್ನ ಕಳಿಸ್ಕೊಡ್ತೀನಿ. ಡಿಪೆಂಡ್ಸ್ ಮಾಡಲಿ, ಅವ್ರನ್ನ ಕೇಳ್ತೀವಿ, ಆಪ್ಷನ್ ಕೇಳ್ತೀನಿ ಯಾವ ಮಾಡಲು ಬೇಕು ಅಂತ. ಅವ್ರು ಎಂತ ಮಾಡಲು ಅಂತಂದ್ರೆ ಅಂತ ಮಾಡಲಲ್ಲಿ ಎಷ್ಟು 2 ಇರುತ್ತೋ 1 ಇರುತ್ತೋ ಅದನ್ನು ನಾನು ಕಳಿಸ್ಕೊಡ್ತೀನಿ. ಇಲ್ಲ 3 ಗಾಡಿ ಇತ್ತು ಅಂದರೆ 3
2-3 ಗಾಡಿ ಕಳಿಸ್ಕೊಡ್ತೀನಿ. ಓಕೆ. ಯಾಕಂದ್ರೆ ಸುಮ್ಮನೆ ಇಲ್ಲ ನಾ ಗ್ಯಾಲರಿ ತುಂಬಿಸ್ಕೋಬೇಕಾಗುತ್ತೆ. ಹೌದೌದು, ನಿಜ ನಿಜ. ಆಮೇಲೆ ಇನ್ನೊಂದು ಅದನ್ನ ಈಗ ಯಾವ್ದೋ ಒಂದು ಗಾಡಿ ಫೇಲ್ ಆಗುತ್ತೆ, ನೀವು ಆ ಕ್ಯಾಟ್ಲಾಗ್ನ ರಿಮೂವ್ ಮಾಡಿರಲ್ಲ, ಆವಾಗ ಪಾಪ ಆ ಗಾಡಿ ಇದೆ ಅಂತ ನಂಬ್ಕೊಂಡು ಎಷ್ಟು ದೂರದಿಂದ ಬಂದಿರ್ತಾರೆ. ಬೆಟರ್ ನೀವು ಕಾಲ್ ಮಾಡಿ ಡಿಸ್ಕಸ್ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಯಾವ ಗಾಡಿ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಗಾಡಿ ಕಳ್ಸಿದ್ರೆ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ ಇಲ್ಲ 20 ಸೆಕೆಂಡ್ಸ್ ನೋಡ್ತಾರೆ. ಹೌದು. ನನ್ನ ಹತ್ರ ಇರೋ 20 ಗಾಡಿದು ಒಂದೊಂದು ಗಾಡಿಗೆ 15 ಫೋಟೋ ಕಳಿಸ್ಬಿಟ್ರೆ 300-400 ಫೋಟೋ ಬರುತ್ತೆ. ಅವ್ರು ಅದರಲ್ಲಿ 20 ಗಾಡಿ ಸೇಲ್ ಆಗಿರುತ್ತೆ. ಅವ್ರು ಲೈಕ್ ಮಾಡಿರೋ ಗಾಡಿ ನನ್ನ ಹತ್ರ ಇರಲ್ಲ, ಸರ್ ಇದು ಸೇಲ್ ಆಗೈತೆ ಅಂತ ಹೇಳ್ಬೇಕು. ಅದೆಲ್ಲ ಸುಮ್ಮನೆ ಪಾಪ ಅನ್ವಾಂಟೆಡ್. ಹೌದು, ರಿಸ್ಕ್ ಅಲ್ವಾ ಎಲ್ಲರಿಗೂ, ಅವ್ರಿಗೂ ಟೈಮ್ ವೇಸ್ಟ್, ನಿಮಗೂ ಟೈಮ್ ವೇಸ್ಟ್. ಹಾಗಾಗಿ ಅದು ಬೆಟರ್. ನನ್ನ ಹತ್ರ ಅವೈಲಬಲ್ ಇರೋ ಗಾಡಿಗಳನ್ನ ಕಳಿಸ್ಕೊಡ್ತೀನಿ. ಓಕೆ, ಸರಿ ಸರ್. ನಮ್ಮ ಚಂದಾದಾರರಿಗೆ ಏನಾದರೂ ಹೇಳೋದಿದೆಯಾ? ಈಗ ಗಣಪತಿ ಹಬ್ಬ ಬೇರೆ ಹತ್ರದಲ್ಲಿದೆ, ಫಾಸ್ಟ್ ಅಪ್ರೋಚಿಂಗ್. ಓಕೆ, ಇವಾಗ ಯಾರು ನೋಡ್ತಾ ಇದ್ದೀರಾ ಸರ್, ಈ ವಿಡಿಯೋ ನೋಡಿ ಇಲ್ಲಿಂದ ಪೋಸ್ಟಿಂಗ್ ಯಾವತ್ತಾಗುತ್ತೆ ಅಲ್ಲಿಂದ 1 ಮಂತ್ವರೆಗೂ ನೀವು ಯಾವುದೇ ಗಾಡಿ ಪರ್ಚೇಸ್ ಮಾಡಿದ್ರು ರಾಘವೇಂದ್ರ ಸರ್ ವಿಡಿಯೋ ನೋಡಿ ಫೋನ್ ಮಾಡಿದವ್ರಿಗೆ ಆಯಿಲ್ ಸರ್ವಿಸ್ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಸರ್. ಇದು ಗಣಪತಿ ಹಬ್ಬದ ಕೊಡುಗೆ ಅಂದ್ಕೊಳ್ಳಿ. ಮತ್ತು ಪ್ರೈಸ್ ಏನು ಇವಾಗ ಹೇಳಿದ್ದೀನಿ ಸರ್, ಇದರಲ್ಲೇ ಒಂದು 5-10 ಸಾವಿರ ರೂಪಾಯಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಯಾರ್ಯಾರು ನೋಡ್ತೀರಾ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲೊಬ್ಬರು ಯಾರಿಗೋ ಒಬ್ರಿಗೆ ರಿಕ್ವೈರ್ ಇರುತ್ತೆ ಅಂಥವ್ರಿಗೆ ಶೇರ್ ಮಾಡಿ. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಬೇಕು ಅಂದರೆ ಒನ್ಸ್ ವಿಸಿಟ್ ಮಾಡಿ RS ಕಾರ್ಸ್ಗೆ. ಬಂದವ್ರು ನೀವು ತೊಗೊಳ್ಳೇಬೇಕು ಅಂತೇನಿಲ್ಲ, ಒಂದಲ್ಲ 10 ಸಲ ಟ್ರಯಲ್ ನೋಡಿರಿ. ಓಕೆ ಆಯಿತು ಅಂದರೆ ತೊಗೊಳ್ಳಿ. ಡೌಟ್ ಬಂತ ಮೆಕ್ಯಾನಿಕ್ನ ಕರ್ಕೊಬನ್ನಿ ಆಫೀಸ್ಗೆ, ಚೆಕ್ ಮಾಡಿಸಿ ಗಾಡಿನ. 100% ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಮಾತ್ರ ಗಾಡಿ ತೊಗೊಳ್ಳಿ. ನೀವು ಕೊಡೋ ದುಡ್ಡಿಗೆ ಗಾಡಿ ₹1 ಲಾಸ್ ಅನ್ಸಿದ್ರು RS ಕಾರ್ಸಲ್ಲಿ ಗಾಡಿ ಪರ್ಚೇಸ್ ಮಾಡೋದು ಬೇಡ ಅಲ್ವಾ ಸರ್? ನೀವು ಕೊಡೋ ದುಡ್ಡಿಗೆ ₹1 ಬೆಲೆ ಐತೆ ಅಂದಾಗ ಮಾತ್ರ ಈ ಗಾಡಿ ಪರ್ಚೇಸ್ ಮಾಡಿ. ಆದಷ್ಟು ನನಗೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟು ನಾಲೆಡ್ಜ್ ಉಪಯೋಗಿಸಿ ಒಳ್ಳೆ ಗಾಡಿನೇ ಪರ್ಚೇಸ್ ಮಾಡಿ ತೊಗೊಂಬಂದಿರುತ್ತೆ. ನಾನು ಅದಕ್ಕೆ ಆದಷ್ಟು ನಾನು ಜಾಸ್ತಿ ಸ್ಟಾಕ್ ಇಟ್ಟಿರಲ್ಲ. ನೀವು ನೋಡ್ಬೋದು, ಬರೀ ಒಂದು 15 ಗಾಡಿ 20 ಗಾಡಿ ಮಾತ್ರ ನಿಮಗೆ ತೋರಿಸೋದು. ಜಿನಿಯನ್ ಗಾಡಿಗಳಿದ್ರೆ ಮಾತ್ರ ತಗೊಂಬತ್ತೀನಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ನೇ ನಾನು ತೊಗೊಂಬರೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಇವಾಗ ಏನು ನೋಡಿದರೆ ಇಷ್ಟು ಗಾಡಿಗಳು ಜಿನಿಯನ್ ಆಗಿದೆ, ಗುಡ್ ಕಂಡೀಷನಲ್ಲಿದೆ, ಎಲ್ಲ ಜೆನ್ಯೂನ್ ಆಗಿದೆ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ವಿ ಸ್ನೇಹಿತರೆ. ಥ್ಯಾಂಕ್ ಯು ಸರ್.